ಇನ್ನು ಬಿಹಾರ ಆಯಿತು, ದೆಹಲಿಯಲ್ಲೂ ರಾಜಕೀಯ ಭೂಕಂಪನ. ದೆಹಲಿಯ ಆಪ್ ಸರ್ಕಾರ ಉರುಳಿಸಲು ಬಿಜೆಪಿ ಯತ್ನಿಸ್ತಾ ಇದೆಯಾ? ಬಿಜೆಪಿ ವಿರುದ್ಧ ದೆಹಲಿ ಸಿಎಂ 25 ಕೋಟಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಹಾರ ಆಯಿತು, ದೆಹಲಿಯಲ್ಲೂ ಕೂಡ ರಾಜಕೀಯ ಭೂಕಂಪನ. ದೆಹಲಿಯ ಆಪ್ ಸರ್ಕಾರ ಉರುಳಿಸೋದಿಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆಯಾ? ಬಿಜೆಪಿ ವಿರುದ್ಧ ದೆಹಲಿ ಸಿಎಂ 25 ಕೋಟಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. 7 ಮಂದಿ ಆಪ್ ಶಾಸಕರಿಗೆ 25 ಕೋಟಿ ರೂಪಾಯಿ ಆಫರ್ ಇದೆ ಅಂತ ದೆಹಲಿ ಸಿಎಂ ಕೇಜ್ರಿವಾಲ್ ಅವರು ಹೇಳ್ತಾರೆ. ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಅರವಿಂದ ಕೇಜ್ರಿವಾಲ್. ಟ್ವಿಟರ್ನಲ್ಲಿ ಶಾಸಕರ ಕುದುರೆ ವ್ಯಾಪಾರದ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್. ಕೆಲವು ದಿನಗಳ ಬಳಿಕ ಕೇಜ್ರಿವಾಲ್ ಅವರನ್ನ ಬಂಧಿಸ್ತೇವೆ, ಆಮ್ ಆದ್ಮಿ ಪಕ್ಷದ ಶಾಸಕರನ್ನ ಒಡೆಯುತ್ತೇವೆ. 21 ಶಾಸಕರೊಂದಿಗೆ ಮಾತುಕತೆಯೂ ಸಹ ನಡೆಯುತ್ತಿದೆ. ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನ ಉರುಳಿಸ್ತೇವೆ, ನೀವು ಕೂಡ ಬರಬಹುದು, 25 ಕೋಟಿ ರೂಪಾಯಿ ನೀಡ್ತೇವೆ, ಬಿಜೆಪಿ ಟಿಕೆಟ್ನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರಂತೆ. ಬಿಜೆಪಿ ವಿರುದ್ಧ ಟ್ವಿಟರ್ನಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಆರೋಪ. ಆಪ್ ಪಕ್ಷದ 7 ಶಾಸಕರು ಬಿಜೆಪಿಯ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ನಮ್ಮ ಸರ್ಕಾರ ಉರುಳಿಸಲು ಪ್ರಯತ್ನಗಳು ನಡೆಯುತ್ತಲೇ ಇದೆ ಅಂತ ಹೇಳ್ತಾರೆ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್. ಅಬಕಾರಿ ಅಕ್ರಮ ಹಗರಣದಲ್ಲಿ ಸಿಲುಕಿಸಿ ಬಂಧಿಸೋದಿಕ್ಕೆ ಯತ್ನ ನಡೆದಿದೆ. ದೇವರು ಮತ್ತು ಜನತೆ ಎಂದಿಗೂ ಕೂಡ ನಮ್ಮೊಂದಿಗಿದ್ದಾರೆ ಅಂತ ಹೇಳ್ತಾರೆ ಕೇಜ್ರಿವಾಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.